ಬಂದರೆ ಈಗಾಗಲೇ ಭಾಷಣ ಮಾಡಿದ್ದೀನಿ. ನಿಮ್ಮೆಲ್ಲ ಪ್ರೀತಿ ತಾಯಿದೂರು ಎಲ್ಲ ಇರಲಿ. ಬಟ್ ಮಾತನ್ನ ಉಳಿಸ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಮನೆಗೆ ಎಲ್ಲ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. 20 ಹೆಚ್ಚುವರೆಗೂ ನೇಕಾರರಿಗೆ ಸಹಾಯ ಮಾಡಿದ್ದೀವಿ. 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. 10 ಕೆಜಿ 5 ಕೆಜಿ ಅಕ್ಕಿ 5 ಕೆಜಿ ದುಡ್ಡು ಕೊಡ್ತಾ ಇದ್ದೀವಿ. ತಾವೆಲ್ಲ ಫ್ರೀಯಾಗಿ ಬಸ್ ಹೆಣ್ಮಕ್ಳು ಓಡಾಡ್ತಾ ಇದ್ದೀರಿ. ನಾವು ನಮ್ಗೆ ಸಹಕಾರವನ್ನು ಕೊಡ್ತಾ ಇದ್ರೆ ನುಡಿದಂತೆ ನಡೆದಿದ್ದೀವಿ. ಡಿ.ಕೆ. ಸುರೇಶ್ ಅವರ ಹಸ್ತದ ಮತ ಕೊಡಬೇಕು. ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೈ ಬಲಪಡಿಸಬೇಕು. ಶಿವಣ್ಣ ಅವ್ರ ಕೈ ಬಲಪಡಿಸಬೇಕು ಅಂತೇಳಿ ಒಂದು ನಿಮಿಷ ತೆಗೆಯಪ್ಪ. ಹೆಣ್ಮಕ್ಳೆಲ್ಲ ನೋಡ್ತಾರೆ, ತೆಗೆದಕ್ಕಾಗಲ್ಲ. ಬಾವುಟ ಕಡೆ ಸೇರಿ ಬಾವುಟ ಹೇಳಿ. ಅಮ್ಮ ನಮಸ್ಕಾರ. ನಮಸ್ಕಾರ ಎಲ್ಲ ಅಲ್ಲಿ ಕಾಯಿ ನೋಡ್ತಾ ಇರೋದು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಹೂನಾರಕ್ಕೂ ನಮಸ್ಕಾರ. ಒಳ್ಳೆ ಫಸ್ಟ್ ಕ್ಲಾಸ್ ಹೂನಾರ ಕಟ್ಟಿದ್ದೀರಿ. ಆ ಹೂನಾರಲ್ಲ, ಸೇವಾರ ಕಟ್ಟಿದ್ದೀರಿ. ಸದ್ಯ ಸುಗಂಧ ಮಾಡಿಲ್ಲ, ನನ್ನ ಪುಣ್ಯ ಅದು. ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ, ಬರ್ತೀನಿ. ಸ್ವಲ್ಪ ಬಿಡಿ, ಆಯ್ತು. ಅವರೆಲ್ಲ ಕರೆಯ ಅಧ್ಯಕ್ಷರು ಕರೆಯಲ್ಲ ಕರೆಯೋಕ್ಕೆ ಸ್ವಲ್ಪ ಮುಂದೆ ತೊಗೊಳಪ್ಪ. ಮುಂದಕ್ಕೆ ತಗೋ, ಸ್ವಲ್ಪ ಮುಂದಕ್ಕೆ ತಗೋ ಅಷ್ಟೇ. ಬೆರಳಿಗೆಲ್ಲ ಒಂದೇ ಕಡೆ ಭಾಷಣ. ಇಲ್ಲ ನಾನು ರಾಮನಗರ, ಚನ್ನಪಟ್ಟಣ, ಸೌತ್ಗೆಲ್ಲ ಹೋಗ್ಬೇಕು. ಇಲ್ಲ ಮುಂದಕ್ಕೆ ತಿಳಿಸಿ. ಇದೇ ಬರ್ತಾ ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ಓಕೆ, ಆಯ್ತು. ತಗೊಬಂದು ನಿಮ್ ಕೈಲಿ ಜನಧನ್ ಅಕೌಂಟ್ ಓಪನ್ ಮಾಡಿಸಿ ಅಂತ ಹೇಳಿದ್ರು. ನೀವು ಅಕೌಂಟ್ ಓಪನ್ ಮಾಡಿದ್ರಿ. 15 ಲಕ್ಷ ನಿಮ್ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಹಾಕಿದಾರ? ತಾಯಿ ನಿಮ್ಗೆ ಹಾಕಿದ? ಯಾರಿಗೂ ವೋಟ್ ಹಾಕ್ಲಿಲ್ಲ. ದುಡ್ಡು ಅಕೌಂಟ್ ಖಾಲಿ ಮಾಡಿಲ್ಲ. ಈಗ ಯಾರಿಗಾರು ಏನಾರು ಅನುಕೂಲ, ಆದಾಯ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಏನೋ ಡಬಲ್ ಆಯ್ತಾ? ಏನೂ ಇಲ್ಲ. ಆದ್ರೆ ನಾವು ಮಾತು ಕೊಟ್ಟಿದ್ದೆ ನಿಮ್ಗೆ. 5 ಗ್ಯಾರಂಟಿ ಹೇಳಿದ್ದು. 5 ಗ್ಯಾರಂಟಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸೈನ್ ಹಾಕಿತ್ತು. ಎಲ್ಲ ತಾಯಂದಿರಿಗೆ ಹೇಳಿದ್ರು, ನೀವು 200 ಯೂನಿಟ್ ವರೆಗೂ ಯಾರು ಕರೆಂಟ್ ಬಿಲ್ ಕಟ್ಬಿಡಿ ಅಂತ ಎಲ್ಲ ಹೇಳಿದ್ರು. ಏನಾದ್ರು ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ನೀವು? ಯಾರು 200 ಯೂನಿಟ್ ಮಾಡೋದು ಉಪಯೋಗಿಸ್ತಾ ಇದ್ರಿ? ಅವ್ರು ಯಾರಿಗೂ ಇಲ್ಲ. ಎಲ್ಲರಿಗೂ ತಾಯಂದಿರಿಗೆ ಹೇಳಿದ್ರು, ಶಕ್ತಿ ಯೋಜನೆ ತರ್ತಾ ಇದೀವಿ. ನೀವು ಬಸ್ಸು ನಿಮ್ಮ ಮನೆ ಮಕ್ಕಳ ಮನೆಗಿರ್ಬೋದು, ಮಾವನ ಮನೆ, ಅತ್ತೆ ಮನೆ, ದೇವಸ್ಥಾನ ಕೆಲಸಕ್ಕೆ ಎಲ್ಲೋದು KSRTC ಯಾರು 1 ರೂಪಾಯಿ ಕೊಡ್ಬೇಡಿ ಅಂತ ಹೇಳಿದ್ದು. ಈಗೆಲ್ಲ ನೀವೆಲ್ಲ ಬಸ್ ಕಾಸಿಂದ ಓಡಾಡ್ತಾ ಇರ್ತಾರ ಇಲ್ಲ ಹೆಣ್ಮಕ್ಳು? ಅಮ್ಮ ನೀನು ದುಡ್ಡು ಕೊಡ್ತಾ ಇದ್ಯಾ ಬಸ್ಗೆ? ಏನಿಲ್ಲ. ಎಲ್ಲರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತಾ ಇದೀವ ಇಲ್ಲೋ? ಗಂಡಸ್ರಿಗಲ್ಲ, ಹೆಣ್ಣು ಮಕ್ಳಿಗೆ, ಹೆಣ್ಣು ಕುಟುಂಬ. ಇದು ನಿಮ್ಗೆ ಏನಾದ್ರು ಕೊಟ್ಬಿಟ್ಟು ಅಷ್ಟೇ ಮುಗಿತು. ನೀವು ಬಾರ್ ಶಾಪ್ ಹೊಂಟೋಯ್ತೀರ ಅಂತೇಳಿ ನಾವು ಹೆಣ್ಮಕ್ಳ ಮೇಲೆ ನಂಬಿಕೆ ನಮ್ಗೆ. ಆಮೇಲೆ ನೇಕಾರ ಸಮಸ್ಯೆ ಶಿವಣ್ಣ ಹೇಳಿ ಅದನ್ನ ಸಮಸ್ಯೆನ ಬಗೆಹರಿಸಿದೀವಿ. ಇನ್ ಮುಂದಕ್ಕೂ ಕೂಡ ನಾವು ಏನು ಸಹಾಯ ಮಾಡ್ಬೇಕು ಮಾಡ್ತೀವಿ. 10 ಕೆಜಿ ಅಕ್ಕಿ ಬರ್ತದೆ ತಾನೆ, 5 ಕೆಜಿ ದುಡ್ಡು, 5 ಕೆಜಿ ಆಗಿದ್ದು. 10 ಕೆಜಿ ಬರ್ತಾ ಇದೆ. 10 ಕೆಜಿ ಲೆಕ್ಕ ಅದು. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಕೊಡ್ತಾ ಇದ್ವಿ. ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದಿಷ್ಟೇ. ಡಿ.ಕೆ. ಸುರೇಶ್ ಏನಪ್ಪ, ಡಿ.ಕೆ. ಸುರೇಶ್ ಒಳ್ಳೆ ಕೆಲಸ. ಇಡೀ ರಾಜ್ಯಕ್ಕೆ ನಿಮ್ಮ ಸ್ವಾಭಿಮಾನ. ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಾವೇರಿ ನೀರು ಇಡೀ ಆನೇಕಲ್ ಕ್ಷೇತ್ರಕ್ಕೆ ನನಗೆ ಹೇಳ್ಬಿಟ್ಟವ್ರೆ ಕಾವೇರಿ ನೀರು ಕೊಡಬೇಕು ಅಂತ. ಈಗಾಗಲೇ ಮಂಜೂರಾತಿನ ಇನ್ನೇನು ಆಗೋಗಿದೆ. ಅದಕ್ಕೆಲ್ಲ ಏನು ಬೇಕು ಎಲ್ಲ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಸಮಸ್ಯೆ, ರೋಡು ಮತ್ತೊಂದೆಲ್ಲ ನಮ್ಮ ಸರ್ಕಾರ ಇದೆ. ಮೆಟ್ರೋ ಬರ್ತಾ ಇದೆ ನಿಮ್ ಕ್ಷೇತ್ರಕ್ಕೆ. ಈಗಾಗಲೇ ಕೆಲಸ ಮೇನ್ ರೋಡ್ ನಡೀತಾ ಇದೆ. ಸೊ ಏನೇನ್ ಬೇಕು ಅನುಕೂಲ ಮಾಡ್ತಾ ಇದೆ. ಆದ್ರೆ ನೀವೇನ್ ಮಾಡ್ಬೇಕು? ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಬಿಜೆಪಿ ಅವ್ರು ಕೇಳ್ಬೇಕು ನೀವೇನಪ್ಪ ಮಾಡಿದೀವಿ ಅಂತ. ಯಾರು ತಾಯಂದಿರು ಎಲ್ಲ 7,000 ಈಸ್ಕೊತಾ ಇದ್ದೀರಿ, ಕರೆಂಟ್ ಫ್ರೀ ಇರುತ್ತೆ, ಅವ್ರಿಗೆಲ್ಲ ಹೇಳ್ಬೇಕು. ಉಪಕಾರ ಸ್ಮರಣೆ ಇರಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲ ನಂಗೆ ಸಹಾಯ ಮಾಡ್ಬೇಕು. ಆಗ್ಬೋದಾ ಅಮ್ಮ? ಅಕ್ಕದ ಪಕ್ಕದ ಬರೋರ್ಗೆಲ್ಲ ಹೇಳ್ತಾರಲ್ವಾ? ನಾನ್ ಕೆಲಸ ಮಾಡಿದ್ರೆ ನಮ್ಗೆ ಓಟ್ ಕೊಡಿ, ಕೆಲಸ ಮಾಡೋದಕ್ಕೆ ನಮ್ಗೆ ಕೂಲಿ. ಅಷ್ಟು ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಹೇಳ್ಬೇಕು. ಜಲ್ದಿ ಟೈಮ್ ಆಯ್ತು. ಬಸ್ ಸ್ಟ್ಯಾಂಡ್ ಬನ್ನಿ ದಯವಿಟ್ಟು ಎಲ್ಲರೂ. ಮುಂದೆ
ಸ್ವಲ್ಪ ಮುಂದೆ ಬನ್ನಿ ಅಕ್ಕ, ಮುಂದೆ ಬನ್ನಿ ಅಕ್ಕ, ಅಕ್ಕ ಬನ್ನಿ, ಬಸ್ ಸ್ಟ್ಯಾಂಡ್ ಬನ್ನಿ ಅಕ್ಕ ದಯವಿಟ್ಟು. ಅದು ಮುಂದೆ ಕಂಟಿನ್ಯೂ ಆಗಬೇಕು ಅಂದರೆ ನಮ್ಮ ಡಿ ಕೆ ಸುರೇಶ್ ಅವ್ರು ಗೆಲ್ಲಲೇಬೇಕು. ನಾವೆಲ್ಲ ಸೇರಿ ತಾಲೂಕಿನಲ್ಲಿ ಎಲ್ಲರೂ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಗೆಲ್ಲಿಸ್ಕೊಳ್ಬೇಕು ಅವ್ರನ್ನ. ಯಾಕಂದರೆ ನಂಬರ್ 1 ಸಂಸದರು ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಅವರು. ಅದರಿಂದ ಅವರು ನಂಬರ್ 2ನೇ ನಂಬರು ಹಸ್ತದ ಬಿಟ್ಟು ಅವ್ರ ಮತವನ್ನು ಕೊಟ್ಟು ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು 8 ತಾಲೂಕಿನಲ್ಲಿರೋರು ಬಹಳ ಮತ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಮ್ಮ ಕಾಂಗ್ರೆಸ್ ಗೃಹಲಕ್ಷ್ಮಿ ಕೊಟ್ಟಿದೆ, ಮತ್ತೆ ಮಹಾಲಕ್ಷ್ಮಿ ಕೊಡ್ತಿದೆ 11 ಲಕ್ಷ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಕೊಟ್ಟು ಮತ ಕೊಡಬೇಕು ಅಂತ 2ನೇ ನಂಬರ್ಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.